ಗೊತ್ತಾಯಿತು. ಅಂದರೆ ಅಲ್ಲಿ ಸಕ್ಸಸ್ ಇಸ್ರೋದಲ್ಲಿ ಹೋದರೆ ಸರಿ, ಅಲ್ಲಿ ವಿಜ್ಞಾನ ಇನ್ನು ಬಳಸೋದಕ್ಕೆ ನಮ್ಮ ಮ್ಯಾಗ್ನೆಟಿಕ್ಗೋಸ್ಕರ ನೀವು ಎಲ್ಲ ರೀತಿಯಲ್ಲಿ ಆಸಕ್ತಿ ಹುಟ್ಟಿಸಿ ಮತ್ತು ವಿಜ್ಞಾನ ಕ್ಷೇತ್ರವನ್ನು ಇನ್ನೂ ಹೆಚ್ಚು ಬಲಗೊಳಿಸೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಈ ಬಾಹ್ಯಾಕಾಶದ ಬಗ್ಗೆ ಇಸ್ರೋ ಆರಂಭ ಆದ ರೀತಿ ಮತ್ತು ಉಪಗ್ರಹ ಉಡಾವಣೆಗಳು ಮತ್ತು ಚಂದ್ರಯಾನ, ಇಡೀ ಜಗತ್ತೇ ಭಾರತದತ್ತ ವಿಸ್ಮಯದ ದೃಷ್ಟಿಯಿಂದ ನೋಡಿದಂಥ ದೊಡ್ಡ ಜಾಗತಿಕ ಸಾಧನೆ ಈ ಚಂದ್ರಯಾನ. ಈ ಎಲ್ಲದರ ಬಗ್ಗೆ ಈ ಕಾರ್ಯಕ್ರಮದ ಜೊತೆಗೆ ಅನೇಕ ವಿಜ್ಞಾನಿಗಳು ಬಂದು ಅನೇಕ ವಿಷಯಗಳನ್ನು ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಮನಮುಟ್ಟು ಹಾಗೆ ಅನೇಕ ವಿಷಯಗಳನ್ನು ತಿಳಿಸಿದರು. This is one of the experiment so that, see, what does it mean? How life thrives on Earth, that is being studied from moon. So same way it is possible to unknown planets where we can study whether life is there or not. Such experiments can be conducted when we go for interplanetary missions. So this will attract the students and entrepreneurs. Even entrepreneurs also can make new instruments to go forward in this direction. ಸ್ಲೈಡ್ಸ್ ಇಟ್ಟಿದ್ದೀವಿ. ಅದರಿಂದ ನಮಗೆ ಎಲ್ಲ ಮಕ್ಕಳಿಗೂ ಒಂದು ಅರಿವು ಬರುತ್ತೆ, ಗೊತ್ತಾಗುತ್ತೆ ಏನಾಗ್ತಾ ಇದೆ. ನಮ್ಮ ಕಡೆಯಿಂದ ಏನಾದರೂ ಮಕ್ಕಳಿಗೆ ಈ ಥರ ಒಂದು ಎಕ್ಸ್ಪೋಜರ್ ಮಾಡೋದ್ರಿಂದ ಅವರಲ್ಲೂ ಒಂದು ನಾವು ಯಾಕೆ ಸೈನ್ಸ್ ತಗೊಂಡು ಸೈನ್ಸ್ ಸ್ಟ್ರೀಮ್ ಕಡೆಗೆ ಒಂದು ಒಲವು ತೋರಿಸ್ಬಾರ್ದು, ಇದು ನಮ್ಮ ಇಚ್ಛೆ. ದೇಶದಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದನ್ನ ನಾವು ಇವತ್ತಿನ ದಿವಸ ತಿಳ್ಕೊಂಡಿದ್ದೀರಿ. ಇದರಿಂದ ತುಂಬ ಉಪಯುಕ್ತವಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಕಾಲೇಜುಗಳಿದೆ, ಅಲ್ಲಿಂದ ಸುಮಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಮೋರೋವರ್ ಏನಂತ ಹೇಳಿದರೆ ಅವಕಾಶಗಳು ಕಡಿಮೆ ಇದೆ ಅಂತ ನಮಗೆ ಹೆಚ್ಚಾಗಿ ವಾಣಿಜ್ಯ ಅದು ಇದು ಅಂತ ಬೇರೆ ಇದರಲ್ಲಿ ಗೊತ್ತಿತ್ತು. ಆದರೆ ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ಹೇಳಿ ಈ ದಿನ ನಮಗೆ ಹಲವಾರರಿಂದ ತಿಳಿಸ್ಕೊಟ್ಟಿಲ್ಲಾಗಿದೆ. ಸಭಾಧ್ಯಕ್ಷರೇ, ಇದ್ರ ಬಗ್ಗೆ ಅವರು ಸಚಿವರು, ಮಾನ್ಯ ಸಚಿವರು ಗಮನ ಹರಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂಡು 14,000 ಮಾಡಿದ್ದೀವಿ. ಅವರಿಗೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಇದನ್ನ ಫೈನಾನ್ಸ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಮತ್ತೆ ಅವರು ಬೇರೆ ಸವಲತ್ತನ್ನು ಬೇರೆ ಸವಲತ್ತನ್ನು ಕೊಡೋದಕ್ಕೆ ಕಾಂಗ್ರೆಸ್ಗೆ ನಾವು ಫೈನಾನ್ಸ್ ಇಂದ ತಗೊಳ್ಬೇಕಾಗುತ್ತೆ. ಈಗ ಹೆಣ್ಮಕ್ಳದ್ದು ಕೆಲವು ರಜದ ಬಗ್ಗೆ ಹೇಳಿದ್ದಾರೆ, ಅದು ಅವರು ಪರ್ಮನೆಂಟ್ ಟೀಚರ್ಸ್ ಹೇಳ್ತಿದ್ರು ಅವ್ರ ಮೇಲೆ ಯಾವುದಾದ್ರೂ ನಾವು ರಜವನ್ನ ಕೊಡ್ತಾ ಮಾತಾಡಿ ಅದನ್ನ ಅವಕಾಶ ಇದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಇರೋದ್ರಿಂದ ನಾವು ಸುರೇಶ್ ಅವರಿಗೆ ಆಮೇಲೆ ಗ್ರಾಮೀಣ ಏನು ಅದು ಶಿಕ್ಷಕರಿಗೆ ಆ ಥರ ಕಾರ್ಯ ಇಲ್ಲ. ಅದನ್ನು ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರು ಯಾವ ಥರ ಇದೆ ಅವ್ರ ಮಾತಾಡಿ ಮಾಡ್ತೇನೆ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ, ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟು. 24 ಚಾರ್ಜ್ ಶೀಟ್ ಇದೆ. ಆಮೇಲೆ CBIದು 3 ಇದೆ, ಆಮೇಲೆ EDದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೊಡಕ್ಕೆ ಬಿಡಿ. ಅಧ್ಯಕ್ಷರೇ ನಾವು ಕೇಳಿ ಮಾಡಕ್ಕೆ ಅಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ, ನೀವು ಅದನ್ನ ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ ನಾನು ಎಲ್ಲ ಮಾಹಿತಿ ನಿಮ್ಗೆ ಏನೇನಿದೆ ಅದನ್ನು ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಅಧ್ಯಕ್ಷರೇ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಚರ್ಚೆಗೆ ಅವಕಾಶ ಕೊಡ್ತೀನಿ ಅಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರು, ಅದರಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. ಅವಶ್ಯಕತೆ ಇರ್ತಕ್ಕಂಥದ್ದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅಂತ ಅವಶ್ಯಕತೆ ಎಷ್ಟಿದೆ
ಸಂಖ್ಯೆ ಏನಿದೆ, ಯಾವ ಸಿಚುವೇಶನ್ ಯಾವ ಥರ ಇದೆ